ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಒಂದು ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಏನಾದರೂ ಸಂಬಂಧಪಟ್ಟಂಥ ಉತ್ತರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ಡೌಟ್ಗಳು ನಿಮಗೂ ಕೂಡ ಇರ್ಬೋದು. ಅದರ ಜೊತೆಗೆ ನಾನು ಪ್ರತಿ ಸಂಜೆ ಲೈವಲ್ಲಿ ಕೂಡ ಬಂದು ನಿಮಗೆ ಏನು ನೀವು ಒಂದು ಕಾಮೆಂಟ್ ಮಾಡ್ತೀರಿ ಅದಕ್ಕೆ ಕೂಡ ಸೊಲ್ಯೂಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಈಗಾಗಲೇ ಪ್ಯಾರಾಮೆಡಿಕಲ್, JNM ನರ್ಸಿಂಗ್ ಮತ್ತು JNM ನರ್ಸಿಂಗ್ ಎರಡೂ ಅಪ್ಲಿಕೇಶನ್ ಆರಂಭವಾಗಿವೆ. ಅದಕ್ಕೆ ಸಂಬಂಧಿತ ಕ್ವಶನ್ಸ್ಗಳನ್ನು ಕೂಡ ನೀವು ಹಾಕಿದ್ದೀರಿ. ಸೊ ನೋಡೋಣ ಏನೆಲ್ಲ ಕಾಮೆಂಟ್ಸ್ ಇದ್ದಾವೆ ಅಂತೇಳಿ. ಇದು ಒಂದೇ ಕಾಮೆಂಟ್ಸ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಇವರು BPHಗೆ ಸಂಬಂಧಪಟ್ಟಂಥ ಒಂದು ಕಾಮೆಂಟನ್ನು ಕೇಳ್ತಾ ಇದ್ದಾರೆ. ಏನು ಕಾಮೆಂಟ್ ಅಂತಂದರೆ, ಇದು BPH ಕೋರ್ಸ್ ಅಡ್ಮಿಷನ್ ಫೀಸ್ ಬಗ್ಗೆ ಹೇಳಿ ಸರ್. ಹಾಗೆ 24ರಲ್ಲಿ 3rd ಇಯರ್ ಕಂಪ್ಲೀಟ್ ಆಗುತ್ತೆ, ಬಟ್ ಆಗಸ್ಟ್ ವರೆಗೆ ಕರೆಯೋಕ್ಕೆ PPH ಕೋರ್ಸ್ ಮಾಡೋಕ್ಕೆ ಲೆಟ್ರ್ ಎಂಟ್ರಿ ಕೆ ಆಗ್ಬೋದಾ ಅಂತ. ನೋಡಿರಿ, ಆಗಸ್ಟ್ ತನಕ ಅಂದರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಈ ವರ್ಷ ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಇದು ಸಿಗೋದಿಲ್ಲ. ಈಗಾಗಲೇ ನೀವೇನಾದರೂ ಎಕ್ಸಾಮ್ ಬರೋದು ಪಾಸ್ ಆಗಿದ್ದರೆ ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳಿಗೆ ಇದನ್ನು ಅಪ್ಲಿಕೇಶನನ್ನು ಹಾಕ್ಬೋದು. ಫೀಸ್ ಬಗ್ಗೆನೂ ಕೂಡ ನಾನು ಅಪ್ಡೇಟನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. 10th 86 ಆಗಿದೆ, ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ. JNMಗೆ 10th ಮೇಲೆ ಇದು JNM ಬರೋದಿಲ್ಲ, PUC ಮೇಲೆ ಬರುತ್ತೆ. ಸೊ ಇಲ್ಲಿ PUC ಫೇಲ್ ಆಗಿದೆ, JNM ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ಇದು PUC ಪಾಸ್ ಆದವರಿಗೆ ಮಾತ್ರ ಇದು JNM ಅಪ್ಲಿಕೇಶನ್ಸ್. ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ, ಬಾಯ್ಸ್ JNM ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಪಕ್ಕ ಬಾಯ್ಸ್ JNM ಕೂಡ ಮಾಡ್ಬೋದು ಸರ್. ಒರಿಜಿನಲ್ TC ಬೇಕಂತ ಕೇಳ್ತಿದ್ದಾರೆ. ಅಡ್ಮಿಷನ್ ಟೈಮಲ್ಲಿ ಒರಿಜಿನಲ್ TC ಬೇಕಾಗುತ್ತೆ. ನೆಕ್ಸ್ಟು, ಈಗ ನಾನು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ದೀನಿ, ಅದೇ ರಿಜೆಕ್ಟ್ ಮಾಡಿ ನರ್ಸಿಂಗ್ ಮಾಡ್ಬೋದಂತ. ಇದು ಇವಾಗ ಹಾಕಿರುವಂಥ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದು ಏನಂತಂದರೆ ಇದಕ್ಕೆ ಸಂಬಂಧಿಸಿದ್ದಂತು. ಯಾವುದು ಪ್ಯಾರಾಮೆಡಿಕಲ್ಗೆ ಬೇರೆಯೇ ಇರುತ್ತೆ, JNM ಕೂಡ ಬೇರೆ ಇರುತ್ತೆ. ಸೊ ಹೀಗಾಗಿ ನೀವು ಅಪ್ಲಿಕೇಶನ್ ಎರಡೂ ಹಾಕ್ಬೋದು, ಒಂದೇ ಹಾಕಬೇಕಂತ ಏನು ರೂಲ್ಸ್ ಇಲ್ಲ. ಅದು ಕ್ಯಾನ್ಸಲ್ ಅಂತ ಮಾಡೋಕ್ಕೆ ಬರೋದಿಲ್ಲ. ಸುಮ್ಮನೆ ಬಿಟ್ಟುಬಿಟ್ರೆ ತಾನು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಎರಡೂ ಅಪ್ಲಿಕೇಶನ್ ಹಾಕ್ಬೋದು, ತೊಂದರೆ ಇಲ್ಲ. ಎದಕ್ಕೆ ಬರುತ್ತೆ ಅದಕ್ಕೆ ಹೋಗ್ಬೋದು. PUC ಪಾಸ್ ಆಗಿಲ್ಲ, 10th 86 ಆಗಿದೆ, ಅಪ್ಲಿಕೇಶನ್ JNM ಹಾಕ್ಬೋದಾ? ಇದು ಬರೋದಿಲ್ಲ. JNM SSLC ಮೇಲೆ ಇಲ್ಲ, PUC ಮೇಲೆ ಇದೆ. ಸೊ ವೆರಿಫಿಕೇಷನ್ ರಿಸಲ್ಟ್ ಯಾವಾಗ ಬಿಡ್ತಾರೆ? ಪ್ರೀ ಫಾರ್ಮಸಿದು ತುಂಬ ಲೇಟ್ ಆಗುತ್ತೆ. ಅದರ ಬಗ್ಗೆ ಮಾಹಿತಿನ ಲೇಟಾಗಿ ಕೊಡ್ತೇನೆ, ಯಾಕಂದರೆ ಅದು ಗೌರ್ಮೆಂಟಿಗೆ ಸಂಬಂಧಿಸಿದಂಥ ವಿಷಯ. JNM ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ವಿಡಿಯೋ ಮಾಡಿ. ಓಕೆ, ಡೆಫಿನೆಟಾಗಿ ಮಾಡ್ತೀನಿ. ಕಾಮರ್ಸ್ ಸ್ಟೂಡೆಂಟ್ಸ್ ಸರ್, ಕಾಮರ್ಸ್ ಆದರೂ ಕೂಡ JNM ನರ್ಸಿಂಗ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಂತಂದರೆ, 10th 86 ಆಗಿದೆ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ. ಪ್ಯಾರಾಮೆಡಿಕಲಲ್ಲಿ ಸಿಗುತ್ತೆ, ಟ್ರೈ ಮಾಡಿರಿ. JNM ನರ್ಸಿಂಗ್ ಮಾಡಿ BS ನರ್ಸಿಂಗ್ ಮಾಡ್ಬೋದಾ? ಎಷ್ಟು ವರ್ಷ ಇರುತ್ತೆ? JNM ನರ್ಸಿಂಗ್ ಮಾಡಿ BS ನರ್ಸಿಂಗ್ ಮಾಡ್ಬೋದು, 2 ವರ್ಷ ಇರುತ್ತೆ. ಆ್ಯಕ್ಚುಲಿ ಮೇಡ್ ಒನ್ ಮಿಸ್ಟೇಕ್. ಐ ವಾಸ್ ಸಪೋಸ್ ಅಪ್ಲೋಡೆಡ್ ದ ಸರ್ಟಿಫಿಕೇಟ್ ಫ್ರಮ್ ದ 1 to 7th, ಬಟ್ ಇಟ್ ವಾಸ್ ಮೆನ್ಷನ್ ದಟ್ ಐ ವಾಸ್ ಶುಡ್ ಅಪ್ಲೋಡೆಡ್ 1 to 7th year. Any problem in future? So there is no problem in future, but it is if rejected, be ready with re-upload. ಗೌರ್ಮೆಂಟ್ನಿಂದ ಅಪ್ಲಿಕೇಶನ್ ಪ್ರೈವೇಟ್ ಕಾಲೇಜಿಗೆ ಹೋದರೆ ಫೀಸ್ ಎಷ್ಟಿರುತ್ತೆ? ಪ್ಯಾರಾಮೆಡಿಕಲ್ದಿಂದ ಹೋದರೆ 8,000 ರೂಪಾಯಿ ಫೀಸ್ ಇರುತ್ತೆ. ಓಕೆ, ನೆಕ್ಸ್ಟ್ JNM ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ ಲಿಸ್ಟ್ ಶೇರ್ ಮಾಡಿ. ಆಲ್ರೆಡಿ ಮಾಡಿದ್ದೀನಿ, ಸೊ ನೀವು ನೋಡ್ಕೋಬೇಕಾಗತ್ತೆ. ಬ್ರೋ, ನಮ್ಮ ನಂಬರ್ ಸೆಂಡ್ ಮಾಡ್ತೀನಿ, ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಬ್ರೋ. ನಾವು ನಿಮಗೆ ಬ್ಯಾಂಕ್ ಫೋನ್ಪೇ ಸ್ಟೇಟ್ಮೆಂಟ್ ಹಾಕ್ತೀವಿ. 30 days ಆಯಿತು, ವಿತಿನ್ ಆಲ್ ಸ್ಕ್ರೀನ್ಶಾಟ್ಸ್ ಕಳಿಸ್ತೀನಿ. ಸೊ ನನಗೆ ಇದನ್ನು ಮಾಡಿ, ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ನಿಮಗೆ ಹೆಲ್ಪ್ ಮಾಡ್ಬೋದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.